ಪ್ರದೀಪ್ ಕುಮಾರ್, ಪದ್ಮಾವತಿ, ಅನಿರುದ್ಧ್, कुटुम्बानां क्षेमस्थैर्य विजय विद्यारोगीश्वर्यामृतम् स्वां शिवाय नमः ओं महेश्वराय नमः ಮುರಳಿಯಲ್ಲಿದ್ದಾನೆ. ಮೊದಲಿಗೆ ಇಲ್ಲಿ ವೇದಿಕೆ ಬಂದಂಥ ನಮ್ಮ ರಾಷ್ಟ್ರವಾದಿ ಕಾಂಗ್ರೆಸ್ ಪಕ್ಷದ ಯುವ ಸಿಂಹಸ್ವಪ್ನವಾದ ಪ್ರದೀಪ್ ಅಣ್ಣ ಅವರಿಗೆ ಹೃತ್ಪೂರ್ವಕ ಮುಳುಬಾಗಿಲು ಈ ತಾಲೂಕು ಘಟಕ ಉದ್ಘಾಟನೆ ಮಾಡಿರುವ ಸೊ ಇಲ್ಲಿಗ ಸೇರಿರೋದು ಅಂತ ಏನು ಅಂತ ಎಲ್ಲರಿಗೂ ಕೆಲವೊಬ್ರು ತಿಳಿದೇ ಇದೆ. ಹೇಗೆ ಅಂತಂದ್ರೆ ನನ್ನ ಅಣ್ಣ ತಮ್ಮದಿರಿಗಾಗ್ಲಿ ಈಗ ನನ್ನ ಕಾರ್ಯಕರ್ತರಿಗಾಗ್ಲಿ ಎಲ್ಲರಿಗೂ NCP ಪಕ್ಷನ ಮೊದಲನೇದಾಗಿ ರಾಜ್ಯಾಧ್ಯಕ್ಷರು ಇದ್ಕೊಂಡು ಕೋಲಾರಿಂದನೇ ಸ್ಟಾರ್ಟ್ ಮಾಡಬೇಕು ಅಂತ ಹೇಳಿದ್ರು. ಸೊ ಅದನ್ನ ಆಗಿದ ನಂತರ ಘಟಕನ ಬಂದು ಮೊದಲನೇದಾಗಿ ಮುಳುಬಾಗಿಲಲ್ಲೇ ಸ್ಥಾಪನೆ ಮಾಡಬೇಕು ಅಂತ ಹೇಳಿದ ಕಾರಣದಿಂದ ಸೊ ನಮ್ಮ ಮುಳುಬಾಗಿಲು ತಾಲೂಕಿಗೆ ರಂಜಿತ್ನ ಆಯ್ಕೆ ಮಾಡಿ ಸೊ ಇವರಲ್ಲೇನೆ ಇಲ್ಲಿಂದ ಫಸ್ಟ್ ಸ್ಟಾರ್ಟ್ ಮಾಡಬೇಕು ಅಂತ ಇದ್ ಮಾಡಿದಕ್ಕೋಸ್ಕರ ಇದನ್ನ ಇಲ್ಲಿಂದ ಶುರು ಮಾಡ್ತಾ ಇದೀವಿ. ನಮ್ಮ ರಂಜಿತ್ ರವರು ತಾಲೂಕು ಘಟಕ ಉದ್ಘಾಟನೆ ಮಾಡಬೇಕು ಅಂದಾಗ ನಮ್ಮ ಹೇಮಂತ್ ರವ್ರನ್ನ ಕಳಿಸಿ ನಾನು ಈ ಕಾರ್ಯಕ್ರಮವನ್ನ ಉದ್ಘಾಟನೆ ಮಾಡ್ಲಿಕ್ಕೆ ಎಲ್ಲಾ ಪೂರ್ವ ಸಿದ್ಧತೆಗಳನ್ನ ಮಾಡ್ಕೊಳ್ಳಿ ಅಂತ ಹೇಳಿದೆ. ಮೊದಲಿಗೆ ನಾನು ತಾಯಿ ಕೋಲಾರಮ್ಮನನ್ನ ಮನಸ್ಸಿನಲ್ಲಿ ಸ್ಮರಿಸುತ್ತಾ ಹಾಗೇನೆ ಮುಳುಗಾವಗಿಲು ಆಂಜನೇಯ ಸ್ವಾಮಿಯನ್ನ ಮನಸ್ಸಿನಲ್ಲಿ ಸ್ಮರಿಸುತ್ತಾ ಹಾಗೇನೆ ಕೂಡುಮಲೆ ವಿಘ್ನೇಶ್ವರನನ್ನ ಸ್ಮರಿಸುತ್ತಾ ನನ್ನ ಎರಡು ಮಾತುಗಳನ್ನ ಆಡ್ಲಿಕ್ಕೆ ನಾನು ಇಷ್ಟಪಡ್ತೀನಿ ಸ್ನೇಹಿತರೆ. ಇವತ್ತು ಏನು ಎನ್ಸಿಪಿ ಅಂದ್ರೆ ರಾಷ್ಟ್ರವಾದಿ ಕಾಂಗ್ರೆಸ್ ಪಕ್ಷ. ರಾಷ್ಟ್ರವಾದಿ ಕಾಂಗ್ರೆಸ್ ಪಕ್ಷ ಬಹಳ ಹಳೆಯ ಪಕ್ಷವಾಗಿದ್ದು ರಾಷ್ಟ್ರೀಯ ಪಕ್ಷವಾಗಿದೆ. ನಿಮ್ಗೆಲ್ಲರಿಗೂ ಗೊತ್ತೇ ಇದೆ, ಹಲವರಿಗೆಲ್ಲ ಗೊತ್ತೇ ಇದೆ. ರಾಷ್ಟ್ರವಾದಿ ಕಾಂಗ್ರೆಸ್ ಪಕ್ಷ ಅಂದ್ರೆ ಶರದ್ ಪವಾರ್ ಅವರ ಪಕ್ಷ ಅಂತ. ಶರದ್ ಪವಾರ್ ಅವರ ಪಕ್ಷ 1999 ಜೂನು ಕ್ಷಮೆಯಲ್ಲಿ ಜೂನ್ ಅಲ್ಲಿ ಸ್ಥಾಪನೆ ಆಯಿತು. ಅದೇ ರೀತಿಯಲ್ಲಿ 1999ರಿಂದ ಶರದ್ ಪವಾರ್ ಅವರು ಈ ಒಂದು ಗಡಿಯಾರದ ಚಿಹ್ನೆಯ ರಾಷ್ಟ್ರವಾದಿ ಕಾಂಗ್ರೆಸ್ ಪಕ್ಷದ ಅವರ ನೇತೃತ್ವದಲ್ಲಿ ಬಹಳಷ್ಟು ಹೋರಾಟಗಳನ್ನ ಬಹಳಷ್ಟು ವಿಭಿನ್ನ ರೀತಿಯ ಕಾರ್ಯಕ್ರಮಗಳನ್ನ ಕೊಡ್ತಾ ದೇಶದಲ್ಲೇ ಒಂದು ಸಂಚಲನವನ್ನ ಮೂಡಿಸಿದಂತ ಪಕ್ಷ ಅಂದ್ರೆ NCP ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ. ಯಾಕೆ ಈ ಮಾತು ಹೇಳ್ತೀನಿ ಅಂದ್ರೆ ಶರದ್ ಪವಾರ್ ಅವರ ಒಂದು ನೇತೃತ್ವದ ಪಕ್ಷ ಅಂದಿನ ಕಾಲಕ್ಕೆ ಕಾಂಗ್ರೆಸ್ಗೆ ಸೆಡ್ ಹೊಡೆಯುವಂತ ಕೆಲಸ ಮಾಡಿದಂತ ಪಕ್ಷ ಯಾವ್ದಾದ್ರು ಇದೆ ಅಂದ್ರೆ ಅದು ರಾಷ್ಟ್ರವಾದಿ ಕಾಂಗ್ರೆಸ್ ಪಕ್ಷ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇವರೆಲ್ಲ ಮೂಲತಃ ಕಾಂಗ್ರೆಸ್ ನಿಂದ ಬಂದಂತ ಕಟ್ಟಾಳುಗಳೇನೆ. ಅದರಿಂದ ಅದೇ ರೀತಿಯಲ್ಲಿ 1999ರಲ್ಲಿ ಕಾಂಗ್ರೆಸ್ ಅಲ್ಲಿ ಅವರಿಗೆ ಯಾವುದೇ ಒಂದು ಸ್ಥಾನಮಾನಗಳಲ್ಲಿ ಆಗ್ಲಿ ಯಾವುದೇ ಒಂದು ಇದ್ರಲ್ಲಾಗ್ಲಿ ಅವರಿಗೆ ಸ್ಥಾನಮಾನಗಳನ್ನ ನೀಡದೇ ಇರುವಂತ ಕಾರ್ಯಕ್ರಮದಲ್ಲಿ ಅವರು ಕಾಂಗ್ರೆಸ್ ಅನ್ನ ತೊರೆದು NCP ಪಕ್ಷವನ್ನ ಸ್ಥಾಪನೆ ಮಾಡಿದ್ರು. ಅದೇ ರೀತಿಯಲ್ಲಿ 2023ರಲ್ಲಿ ನಮ್ಮ ರಾಷ್ಟ್ರವಾದಿ ಕಾಂಗ್ರೆಸ್ ಪಕ್ಷ 2 ಬಣಗಳಾಗಿ ವಿಂಗಡಣೆ ಆಯಿತು. 2 ಬಣಗಳಾಗಿ ವಿಂಗಡಣೆ ಆದಾಗ ನಾನು ರಾಷ್ಟ್ರವಾದಿ ಕಾಂಗ್ರೆಸ್ ಪಕ್ಷ ಶರದ್ ಪವಾರ್ ಅವರ ಪಕ್ಷದಲ್ಲಿ ನಾನು ರಾಜ್ಯ ಉಪಾಧ್ಯಕ್ಷನಾಗಿ ಕೆಲಸ ಮಾಡಿದ್ದೇನೆ. ರಾಜ್ಯ ಉಪಾಧ್ಯಕ್ಷನಾಗಿ ಕೆಲಸ ಮಾಡ್ತಾ ಇರ್ಬೇಕಾದ್ರೆ 2023 ಜೂನ್ ತಿಂಗಳಲ್ಲಿ ವಿಭಜನೆ ಆಗುತ್ತೆ. ವಿಭಜನೆ ಆದಂತ ಸಂದರ್ಭದಲ್ಲಿ ನನ್ನನ್ನ ರಾಜ್ಯಾಧ್ಯಕ್ಷರಾಗಿ ನೇಮಕ ಮಾಡ್ತಾರೆ ಸ್ನೇಹಿತರೆ. ರಾಜ್ಯಾಧ್ಯಕ್ಷರಾಗಿ ನೇಮಕ ಆದ ಮೊದಲನೇ ಕಾರ್ಯಕ್ರಮ
ನಾನು ಕೋಲಾರಲ್ಲೇ ಕೊಟ್ಟಿದ್ದೀನಿ. ಯಾಕೆ ಈ ಮಾತು ಹೇಳ್ತೀನಿ ಅಂದ್ರೆ, ಕೋಲಾರ ನಮಗೆ ದೇವಮೂಲ ಇದ್ದಂಗೆ. ಎಲ್ಲರೂ ಹೇಳ್ತಾ ಇದ್ರು ಕೋಲಾರ ಜಿಲ್ಲೆ ದೇವಮೂಲನೆ. ಖಂಡಿತವಾಗಿ ಹೇಳ್ತೀನಿ, ದೇವಮೂಲೆಯಲ್ಲಿ ನಾನು ಸ್ಥಾಪನೆ ಮಾಡಿ ಇವತ್ತು ರಾಜ್ಯದ ಹಲವು ಜಿಲ್ಲೆಗಳನ್ನ ನಾನು ಸ್ಥಾಪನೆ ಮಾಡ್ಕೊಂಡು ಬಂದಿದ್ದೀನಿ. ಯಾಕೆ ಈ ಮಾತು ಹೇಳ್ತೀನಿ ಅಂದ್ರೆ, ಯಾವುದೇ ಒಬ್ಬ ರಾಜಕೀಯ ಪಕ್ಷಗಳಾಗಿರ್ಬೋದು, ಯಾವುದೇ ಸಚಿವರಾಗಿರ್ಬೋದು, ಯಾವುದೇ MLAಗಳಾಗಿರ್ಬೋದು, ಮೊಟ್ಟ ಮೊದಲನಿಗೆ ನಮ್ಮ ಕೋಲಾರ ಜಿಲ್ಲೆಗೆ ಬಂದು ನಮ್ಮ ಕೂಡುಮಲೆ ವಿಘ್ನೇಶ್ವರನ ಸ್ಮರಿಸುತ್ತಾನೆ ಅವರು ವಿಧಾನಸೌಧ ಮೆಟ್ಲಿಕ್ತಾರೆ. ಮುಂದಿನ ದಿನಗಳಲ್ಲಿ ಆ ಒಂದು ಚಾನ್ಸ್ ನನಗೂ ಕೂಡ ಸಿಗುತ್ತೆ ಅಂತ ನಾನು ತಂದೆಯಲ್ಲಿ ಕೇಳ್ಕೊಂತ, ಹಾಗೇನೆ ನಮ್ಮ ಇವತ್ತು ಏನು ನಮ್ಮ ಮುಳಬಾಗಿಲು ತಾಲೂಕು ಉದ್ಘಾಟನಾ ಕಾರ್ಯಕ್ರಮಕ್ಕೆ ನಮ್ಮ ರಂಜಿತ್ ಅವರು ಆಯೋಜನೆ ಮಾಡಿರ್ತಕ್ಕಂಥ ಕಾರ್ಯಕ್ರಮಕ್ಕೆ ನಾನು ಬಂದಿರ್ತಕ್ಕಂಥದ್ದು ನನಗೆ ತುಂಬಾ ಹೃದಯದ ಸಂತೋಷ ಆಗ್ತಾ ಇದೆ ಸ್ನೇಹಿತರೆ. ಅದೇ ರೀತಿಯಲ್ಲಿ ನಮ್ಮ ಹೇಮಂತ್ ಅವರು, ಇಲ್ಲಪ್ಪ ಹೇಮಂತ್ ಅವರು ಸುಮಾರು ವರ್ಷಗಳಿಂದ ನನ್ನ ಜೊತೆ ನಾನು ರಕ್ಷಣಾ ವೇದಿಕೆಯಲ್ಲಿದ್ದೆ. ಕರವೇ ಯುವ ಸೇನೆಯಲ್ಲಿ ಅವ್ರನ್ನ ತಾಲೂಕು ಅಧ್ಯಕ್ಷರಾಗಿ ಮಾಡಿದ್ದೆ. ಅದೇ ರೀತಿಯಲ್ಲಿ ರಕ್ಷಣಾ ವೇದಿಕೆ 18 ವರ್ಷಗಳಿಂದ ನಾನು ರಕ್ಷಣಾ ವೇದಿಕೆಯಲ್ಲಿ ಒಡನಾಟ ಇಟ್ಕೊಂಡು ಹಲವು ಹೋರಾಟಗಳನ್ನ ವಿದ್ಯಾರ್ಥಿಗಳ ಪರ, ರೈತರ ಪರ, ಕಾರ್ಮಿಕರ ಪರ ಬಹಳಷ್ಟು ಹೋರಾಟಗಳನ್ನ ಮಾಡಿ ನಾನು ಈ ಸ್ಥಾನಕ್ಕೆ ಬಂದಿರೋದು ಸ್ನೇಹಿತರೆ. ಇವತ್ತಿಗೂ ಅಷ್ಟೇನೆ ರಾಜಕೀಯವಾಗಿ ಎಷ್ಟೋ ಜನ ಕುಂದಿತರಾಗಿದ್ದಾರೆ. ನಮ್ಮಲ್ಲೇ ಬಹಳಷ್ಟು ನಾಯಕರು ಇವತ್ತು ಮೂಲೆ ಗುಂಪಾಗಿ ಮನೆ ಸೇರಿದ್ದಾರೆ. ಆ ರೀತಿ ಆಗ್ಬಾರ್ದು. ನಾವು ಇವತ್ತು ನೋಡ್ತಾ ಇರ್ಬೋದು, JCB ಪಕ್ಷ ಅಂತ ಕರೀತಾರೆ. ಜನತಾ ದಳ, ಬಿಜೆಪಿ, ಕಾಂಗ್ರೆಸ್ ಅಂತ ಈ 3 ಪಕ್ಷಗಳ ಒಂದು ದೌರ್ಬಲ್ಯ ಯಾವ ತರ ಇದೆ ಅಂದ್ರೆ, ಒಳ್ಳೆ ನಾಯಕರನ್ನ, ಒಳ್ಳೆ ವಿದ್ಯಾರ್ಥಿಗಳನ್ನ, ಒಳ್ಳೆ ಕಾರ್ಮಿಕರುಗಳನ್ನ ಯಾರು ಗುರುತಿಸ್ತಾ ಇಲ್ಲ. ಇವತ್ತು ನೋಡ್ಬೋದು, ಕೋಲಾರ ಜಿಲ್ಲೆಯಲ್ಲಿ ಬಹಳಷ್ಟು ಬರಪೀಡಿತ ಪ್ರದೇಶ ಇದು ಅಲ್ವಾ? ಬರಪೀಡಿತ ಪ್ರದೇಶನ ಅಲ್ವಾ? ಇವತ್ತು ತುತ್ತು ನೀರಿಗೆ ಹಾಗೆ ತುತ್ತು ಅನ್ನಕ್ಕೆ ಬಹಳಷ್ಟು ಜನ ರೈತರು ಕಷ್ಟ ಪಡ್ತಾ ಇದ್ದಾರೆ. ಕಾರ್ಮಿಕರು ಪಾಪ, ರೈತರು ಒಂದೊತ್ತು ಕೂಲಿ ಮಾಡಿ ಒಂದೊತ್ತು ಜೀವನ ನಡೆಸೋದಕ್ಕೆ ತುಂಬಾ ಕಷ್ಟ ಇದೆ. ಇಲ್ಲಿ ನಿರುದ್ಯೋಗದ ಕೊರತೆ ಇದೆ. ಕರೆಕ್ಟ್ ಇಲ್ವಾ ಮಾಧ್ಯಮ ಮಿತ್ರರೇ? ಇಲ್ಲಿ ನಿರುದ್ಯೋಗ ತಾಂಡವ ಆಡ್ತಾ ಇದೆ. ಈ ನಿರುದ್ಯೋಗನ ನಿರ್ಮೂಲನೆ ಮಾಡೋದಕ್ಕೋಸ್ಕರ ನಮ್ಮ NCP ಪಕ್ಷವನ್ನ ಬಲಿಷ್ಠವಾಗಿ ಮಾಡಬೇಕು ಅಂತ ಈ ಭಾಗದಲ್ಲಿ ನನ್ನ ಏನು ತಾಲೂಕು ಅಧ್ಯಕ್ಷರಾದಂತ ರಂಜಿತ್ ಅವರಾಗಿರ್ಬೋದು, ನಮ್ಮ ಜಿಲ್ಲಾಧ್ಯಕ್ಷರಾದಂತ ಟಿ ಬೈರೇಟಿ ಅವ್ರನ್ನ, ಹಾಗೇನೆ ಹೇಮಂತ್ ಅವ್ರನ್ನ, ಈಗ ಇಲ್ಲಿರ್ತಕ್ಕಂಥ ಎಲ್ಲ ಕಾರ್ಯಕರ್ತರ ಬಂಧುಗಳಿಗೂ, ಒಬ್ಬೊಬ್ಬ ಕಾರ್ಯಕರ್ತರು ಕೂಡ NCPಯ ಒಬ್ಬೊಬ್ಬ ಕಾರ್ಯಕರ್ತರು ಕೂಡ 100 ಜನಕ್ಕೆ ಸಮಾನ. ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ಜೈ ರಾಷ್ಟ್ರವಾದಿ ಕಾಂಗ್ರೆಸ್ ಪಕ್ಷ, ಜೈ ಕೋಲಾರಮ್ಮ. ಈ ತಾಲೂಕು ಅಧ್ಯಕ್ಷರು ಹಾಗೆ ಇವತ್ತು ನೇಮಕಗೊಳ್ತಾ ಇದ್ದಾರೆ. ಅವರಿಗೆ ಕೂಡಿ ಪ್ರದೀಪ್ ಕುಮಾರ್ ಹಾಗೂ ಜಿಲ್ಲಾಧ್ಯಕ್ಷರಾದ ಬೈರಡ್ಡಿ ಅವರು ಮನೆ ಮಾಡಿಕೊಳ್ತಾರೆ ಪಕ್ಷಕ್ಕೆ. ಸುರೇಶ್ ಕುಮಾರ್ ಎಲ್